ಮೈಸೂರು ಅರಮನೆ ಮುಂಭಾಗ ಸ್ಫೋಟ ಆಗಿದೆ. ಹೀಲಿಯಂ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಪರಿಣಾಮ ಈ ಸ್ಫೋಟ ಆಗಿರೋದು. ಮೈಸೂರಿನ ಅರಮನೆ ಮುಂಭಾಗ ನಡೆದಿರುವಂತಹ ಸ್ಫೋಟ ಇದು. ಹೀಲಿಯಂ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಈ ಘಟನೆಯಲ್ಲಿ ಬಲೂನ್ ಮಾರುತ್ತಿದ್ದ 40 ವರ್ಷದ ಸಲೀಂ ಸ್ಫೋಟಕ್ಕೆ ಬಲಿಯಾಗಿದ್ದಾರೆ. ಸ್ಫೋಟದ ತೀವ್ರತೆಗೆ ಮೃತದೇಹ ಛಿದ್ರವಾಗಿದೆ. ಅರಮನೆ ಜಯಮಾರ್ತಾಂಡ ದ್ವಾರದ ಬಳಿ ನಡೆದಿರುವಂತಹ ಘಟನೆ ಇದು. ಹೀಲಿಯಂ ಗ್ಯಾಸ್ ತುಂಬಿ ಬಲೂನ್ ಅನ್ನ ಮಾರ್ತಾ ಇದ್ದ ಸಲೀಂ. ಘಟನೆಯಲ್ಲಿ 5 ಪ್ರವಾಸಿಗರಿಗೂ ಸಹ ಗಂಭೀರವಾದ ಗಾಯ ಆಗಿದೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮೈಸೂರು ಅರಮನೆ ಮುಂಭಾಗ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ 40 ವರ್ಷದ ಸಲೀಂ ಅನ್ನೋರು ಸ್ಫೋಟಕ್ಕೆ ಬಲಿಯಾಗಿರುವುದು. ಸ್ಫೋಟದ ತೀವ್ರತೆಗೆ ಅವರ ಮೃತದೇಹವೇ ಛಿದ್ರವಾಗಿದೆ. ಹೀಲಿಯಂ ಗ್ಯಾಸ್ ತುಂಬಿ ಬಲೂನ್ ಅನ್ನ ಮಾರ್ತಾ ಇದ್ದಿದ್ದು ಈ ಸಲೀಂ. ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಆಗಿರುವಂತಹ ಘಟನೆ ಇದು. ಇನ್ನು ಈ ಘಟನೆಯಲ್ಲಿ ಪ್ರವಾಸಿಗರಿಗೂ ಸಹ ಗಂಭೀರವಾದ ಗಾಯ ಆಗಿದ್ದು ಅವರನ್ನು ಮೈಸೂರು ಕೆಆರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗಾಯಾಳುಗಳಿಗೆ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದೇ ಸ್ಥಳದಲ್ಲಿ ಸ್ಫೋಟ ಆಗಿರೋದು. ಪೊಲೀಸರು ಅಲ್ಲಿ ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನು ಸಹ ಮಾಡ್ತಾ ಇದ್ದಾರೆ. ಹೀಲಿಯಂ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಪರಿಣಾಮ ಈ ಬಲೂನ್ ಅನ್ನ ಮಾರ್ತಾ ಇದ್ದ ಸಲೀಂ 40 ವರ್ಷ ಸ್ಫೋಟಕ್ಕೆ ಆಗಿರೋದು. ಮೃತದೇಹ ಛಿದ್ರ ಆಗ್ಬಿಟ್ಟಿದೆ. ಸದ್ಯ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಘಟನೆಯಲ್ಲಿ 5 ಪ್ರವಾಸಿಗರಿಗೂ ಸಹ ಗಂಭೀರವಾದ ಗಾಯ ಆಗಿದ್ದು ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಸುಮಾರು 8:30 ಗಂಟೆಗೆ ಈ ಜಯಮಾರ್ತಾಂಡ ಗೇಟ್ ಮುಂದೆ ಈ ಹೀಲಿಯಂ ಬಲೂನ್ ಮಾರ್ತಾರೆ ಇಲ್ಲಿ ಸೈಕಲಲ್ಲಿ. ಸೊ ಅದಕ್ಕೇನು ಹೀಲಿಯಂ ಬಲೂನ್ಗೆ ಗ್ಯಾಸ್ ತುಂಬ್ತಾರೆ, ಅದು ಸ್ಮಾಲ್ ಸಿಲಿಂಡರ್ ಇತ್ತು. ಅದು ಬ್ಲಾಸ್ಟ್ ಆಗಿಬಿಟ್ಟು ಅದು ಯಾರು ಮಾರ್ತಾಯಿದ್ರು ಅವ್ರದ್ದು ಡೆತ್ ಆಗಿದೆ. ಬಟ್ ಅಲ್ಲಿ ಮತ್ತೆ ಮುಂದೆಯಿಂದ ಹೋಗ್ತಾ ಇರೋರು ಮತ್ತು ಅಲ್ಲಿ 5 ಜನಕ್ಕೆ ಈಗ ಗಾಯ ಆಗಿದೆ. ಸೊ ಅವ್ರದ್ದು ವಿಚಾರಣೆ ನಾವು ಮಾಡ್ತೀವಿ ಏನಾಗಿತ್ತು ಅಂತ ಹೇಳಿ. ಬಟ್ ಇದು ನಡೆದ ಘಟನೆ. ಅದು ಗುರ್ತಿನ ಆಗಿಲ್ಲ, ಮತ್ತೆ ಮಾಡಿ ಹೇಳ್ತೀವಿ ಅದನ್ನೇನು ಡೀಟೇಲ್ಸ್. ಗಾಯಗಳದೆಲ್ಲ ಹೆಸರು ಸಿಕ್ಕಿದೆ. ಒಬ್ಬರು ಸೀರಿಯಸ್ ಇದ್ದಾರೆ, ಒಬ್ಬರು ನಂಜನಗೂಡವರು, ಒಬ್ಬರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಇಬ್ಬರು ಮಾತಾಡಿಲ್ಲ, ಅವ್ರಿಗೆ ಮಾತಾಡಿಸ್ಬಿಟ್ಟು ನಾನು ಫರ್ದರ್ ಡೀಟೇಲ್ಸ್ ಹೇಳ್ತೀನಿ. ಒಬ್ಬರು ಬ್ಯಾಂಗ್ಳೂರವರು ಅಂದರೆ ಅವರು ಮೋಸ್ಟ್ಲಿ ಇಲ್ಲಿ ರಜಾ ಇತ್ತು ಅಂತ ಬಂದಿರಬೇಕು. ಒಬ್ಬರು ನಂಜನಗೂಡವರಿದ್ದಾರೆ. 3 ಜನ ಲೋಕಲೈಟ್ಸ್ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಅವರು ಇನ್ನೂ ಮಾತಾಡಿಲ್ಲ. ಮಾತಾಡಿದ್ಮೇಲೆ ಯಾರು ಒಬ್ಬರು ಮಂಜುಳಾ ಲಕ್ಷ್ಮಿ ಅಂತ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ, ಯಾರು ಸೀರಿಯಸ್ ಆಗಿದ್ದಾರೆ. ಇನ್ನೊಬ್ಬರು ಮಂಜುಳಾ ಅಂತ ನಂಜನಗೂಡವರು. ಇನ್ನೊಬ್ಬರು ಕೊಟ್ರೇಶಿ ಅಂತ ಹೇಳಿ ಅವರು ರಾಣೆಬೆನ್ನೂರವರು ಅಂತ ಹೇಳ್ತಾರೆ. ಇನ್ನೊಬ್ಬರು ಶಹೀನಾ ಅಂತ ಹೇಳಿ ಅವರು ಕೋಲ್ಕತ್ತಾ ಅಂತ ಹೇಳ್ತಾರೆ. ಬಟ್ ಅದನ್ನು ನಾನು ಇನ್ನೊಂದ್ಸಲ ವೆರಿಫೈ ಮಾಡಿ ತಮಗೆ ಹೇಳ್ತೀನಿ. ಮಾರಾಟ ಮಾಡ್ತಾ ಇದ್ದವರು ಸ್ಥಳೀಯರ ಅಥವಾ ಹೊರಗಡೆಯವರ? ಅದನ್ನು ಪತ್ತೆ ಮಾಡ್ತೀವಿ ನಾವು. ಮೈಸೂರಿನ ಅರಮನೆ ಮುಂಭಾಗದ ಅಂದರೆ ಜಯಮಾರ್ತಾ ಗೇಟ್ನ ಬಳಿಯಲ್ಲಿ ಗ್ಯಾಸ್ ಬಲೂನನ್ನು ಮಾರ್ತಾ ಇದ್ದಂತಹ ವೇಳೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿ ಓರ್ವ ವ್ಯಕ್ತಿ ಮೃತಪಟ್ಟು ಒಟ್ಟು 4 ತೀವ್ರವಾಗಿ ಗಾಯಗೊಂಡಿದ್ದಾರೆ. ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಮೈಸೂರಿನ ಅರಮನೆಯ ಮುಂಭಾಗ, ಅಂದರೆ ಇದು ಜಯಮಾರ್ತಾಂಡ ಗೇಟ್ನ ಮುಂಭಾಗದಲ್ಲಿ ಸೈಕಲ್ನಲ್ಲಿ ಹೀಲಿಯಂ ಗ್ಯಾಸನ್ನು ಇಟ್ಕೊಂಡು ಬಲೂನನ್ನು ಮಾರ್ತಾ ಓರ್ವ ಯುವಕ ಮಾರ್ತಾ ಇದ್ದ. ಅಂದರೆ 30ರಿಂದ 40 ವರ್ಷದ ಏಜ್ ಅಂತ ಹೇಳಲಾಗ್ತಾ ಇದೆ. ಆ ವ್ಯಕ್ತಿ ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಒಟ್ಟು 4 ಗಾಯವಾಗಿದ್ದಾವೆ. ಅದರಲ್ಲಿ ಬೆಂಗಳೂರು ಮೂಲದ ಲಕ್ಷ್ಮಿ ಎನ್ನುವಂತಹ ಮಹಿಳೆಯ ಸ್ಥಿತಿ ಬಹಳ ಗಂಭೀರವಾಗಿದೆ. ಉಳಿದಂತೆ ನಂಜನಗೂಡು ಮೂಲದ ಮಂಜುಳಾ, ಕೋಲ್ಕತ್ತಾ ಮೂಲದ ಶಾಹಿ ಶಬ್ಬೀರ್ ಮತ್ತು ರಾಣೆಬೆನ್ನೂರು ಮೂಲದ ಕೊಟ್ರೇಶಿ ಎನ್ನುವಂಥವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಆದರೆ ಬೆಂಗಳೂರು ಮೂಲದ ಮಹಿಳೆ ಲಕ್ಷ್ಮಿಯ ಸ್ಥಿತಿ ಬಹಳ ಗಂಭೀರವಾಗಿದೆ. ಏನು ಜಯಮಾರ್ತಾಂಡ ಗೇಟ್ನ ಮುಂಭಾಗದಲ್ಲಿ ಸಾಮಾನ್ಯವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಇಲ್ಲಿ ಬಲೂನನ್ನು ಮಾರ್ತಾ ಇರ್ತಾರೆ. ಆ ಒಂದು ತಾವೀಗ ದೂರದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಸೈಕಲ್ನಲ್ಲಿ ಹೀಲಿಯಂ ಗ್ಯಾಸನ್ನು ಇಟ್ಕೊಂಡು ಆ ಹೀಲಿಯಂ ಗ್ಯಾಸನ್ನು ಬಲೂನ್ಗೆ ತುಂಬಿ ಅದನ್ನು ಬಲೂನನ್ನು ಮಾರಾಟ ಮಾಡುವಂತಹದ್ದು. ಆ ಗ್ಯಾಸ್ ಏಕಾಏಕಿಯಾಗಿ ಸ್ಫೋಟವಾದಂತಹ ಪರಿಣಾಮವಾಗಿ ಬಲೂನನ್ನು ಮಾರ್ತಾ ಇದ್ದಂತಹ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಅಂದರೆ ಆತನ ದೇಹ ಸಂಪೂರ್ಣವಾಗಿ ಛಿದ್ರವಾಗಿದೆ. ತಾವೀಗ ಸ್ಥಳದಲ್ಲೂ ಕೂಡ ಅದನ್ನು ಗಮನಿಸ್ಬೋದು. ಆ ಲೆವೆಲ್ಗೆ ಸ್ಫೋಟವಾಗಿರುವಂಥದ್ದು. ಇದು ಕೂಡ ಹೀಲಿಯಂ ಗ್ಯಾಸ್ ತುಂಬಿದಂತಹ ಸಿಲಿಂಡರ್. ಅದು ಸಂಪೂರ್ಣವಾಗಿ ಛಿದ್ರವಾಗಿದೆ. ಪರಿಣಾಮವಾಗಿ ಸೈಕಲ್ನ ಬಳಿಯಲ್ಲೇ ಇದ್ದಂತಹ ವ್ಯಕ್ತಿಗಳಂದರೆ ಈ 4
4ವರಿಗೂ ಕೂಡ ಗಾಯಗಳಾಗಿರುವಂಥದ್ದು. ಅದರಲ್ಲಿ ಬೆಂಗಳೂರು ಮೂಲದ ಲಕ್ಷ್ಮಿ ಎನ್ನುವರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಸದ್ಯಕ್ಕೆ 4 ಗಾಯಾಳುಗಳನ್ನು ಈಗ ಮೈಸೂರಿನ KR ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಬೆರಳಚ್ಚು ತಜ್ಞರು, ಶ್ವಾನದಳದವರು ಮತ್ತು ಈ ಎಲ್ಲ ಹಂತದ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ಈ ಸ್ಫೋಟವಾದಂಥ ಸಂದರ್ಭದಲ್ಲಿ ಇದು ಬೇರೆ ಯಾವುದೋ ರೀತಿಯಂಥ ಸ್ಫೋಟ ಅನ್ನುವಂತಹ ಅನುಮಾನಗಳಿದ್ವು. ಆದರೆ ಈಗ ನಗರ ಪೊಲೀಸ್ ಆಯುಕ್ತರು ಅಧಿಕೃತವಾಗಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಗ್ಯಾಸ್ ಬಲೂನ್ಗೆ ತುಂಬುವಂಥ ಹೀಲಿಯಂನ ಸಿಲಿಂಡರ್ನ ಸ್ಫೋಟದಿಂದಾಗಿ ಈ ಒಂದು ಅವಘಡ ಸಂಭವಿಸಿದೆ. ಅವಘಡದಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದು ಮತ್ತೋರ್ವ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. ಒಟ್ಟು 4 ಗಾಯಾಳುಗಳು. 4 ಗಾಯಾಳುಗಳಲ್ಲಿ ಓರ್ವ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ ಎನ್ನುವಂಥದ್ದನ್ನು ಈಗಾಗಲೇ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಾ ಲಾಟ್ಕರ್ ಅವರು ಅಧಿಕೃತವಾಗಿ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು ಅರಮನೆಯ ಮುಂಭಾಗದಲ್ಲಿ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟದ ಪರಿಣಾಮವಾಗಿ ಓರ್ವ ವ್ಯಕ್ತಿ ಮೃತಪಟ್ಟು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅದರಲ್ಲಿ ಬೆಂಗಳೂರಿನ ಲಕ್ಷ್ಮಿ ಎನ್ನುವಂಥವರ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಅವರ ಸಂಬಂಧಿಗಳು ಕೂಡ ಈಗ ನಮ್ಮ ಜೊತೆಲಿದ್ದಾರೆ. ನಿಮಗೆ ಲಕ್ಷ್ಮಿ ಅವ್ರು ಏನಾಗಬೇಕು ಸರ್? ನಮ್ಮ ಅಣ್ಣ ಅವರ ಅತ್ತಿಗೆ ಆಗಬೇಕು. ನಮ್ಮ ಅಣ್ಣ ಅವರ ಅಣ್ಣನ ಹೆಂಡತಿ ಆಗಬೇಕು ಸರ್. ಅವರು ಎಲ್ಲಿದ್ದು? ಬೆಂಗಳೂರು ಸರ್ ಬ್ಯಾಂಗ್ಳೂರವರೇ ಸರ್. ಇಲ್ಲಿ ಇವತ್ತು ರಜಾ ಹಾಲಿಡೇ ಇತ್ತು ಅಂತ ಹುಡುಗರು ಕರ್ಕೊಂಬಂದಿದ್ರು. ಪ್ಯಾಲೇಸ್ ತೋರಿಸ್ಕೊಂಡು ಹಿಂಗೆ ಇದು ಎಲ್ಲ ಇದು ಮಾಡ್ಕೊಂಡು ಹೋಗೋಣ ಅಂತ. ಅಷ್ಟಲ್ಲಿ ಈ ಥರ ಆಗಿದೆ ಅಂತ ನಾವು ಪ್ರಾಪರ್ ಬಂದು ಮೈಸೂರೇ ಸರ್. ನಾವು ಮೈಸೂರು ಆಟೋ ಓಡಿಸೋದಿಲ್ಲೇನೆ. ಅವ್ರು ಬಂದಿದ್ರು ಅಂತ ನಮಗೇನು ಗೊತ್ತಿರಲಿಲ್ಲ, ಹಿಂಗಾದ್ರು ಅಂತ ಎಮರ್ಜೆನ್ಸಿ ಅಂತ ನಮ್ಗೆ ಫೋನ್ ಬಂತು. ಅದಕ್ಕೆ ಸಡನ್ನಾಗಿ JSS ಹಾಸ್ಪಿಟಲ್ಗೆ ಹೋಗಿದ್ವಿ. ಅಲ್ಲೊಬ್ರಿಗೆ ಫುಲ್ ಸೀರಿಯಸ್ ಅಂದರು. ನಮ್ಮ ಆಂಟಿ ಪಾಪು ಅಮ್ಮ ಬೇಕು, ಇಲ್ಲಿ ಅರಮನೆ ಮುಂದೆ ಬಿದ್ದೋಗ್ಬಿಟ್ಟಿದ್ದಾರೆ, ಬನ್ನಿ ಕರ್ಕೊಬರೋಣ ಅಂತ ಅಳ್ತಾ ಇದ್ರು ಸರ್. ಅದಕ್ಕೋಸ್ಕರ ನಮ್ಮ ಆಟೋ ಡ್ರೈವರ್ ಯಾರೋ ಕರ್ಕೊಬಂದರು ಇಲ್ಲಿಗೆ. ಇಲ್ಲಿ ನೋಡೋಣ ಬನ್ನಿ ವಿಚಾರಿಸೋಣ ಅಂತ ಅದಕ್ಕೆ ವಿಚಾರಿಸ್ತಾ ಇದೀವಿ ಸರ್. ಅಂದರೆ ಲಕ್ಷ್ಮಿ ಅವರಿಗೆ ಎಷ್ಟು ಜನ ಮಕ್ಕಳು ಸರ್? ಅದು ಒಬ್ಬರೇನೆ. ಇನ್ನೊಬ್ರಿಗೆ ಇನ್ನೊಂದು ಚಿಕ್ಕ ಪಾಪು ಇದೆ ಸರ್. ಅವ್ರ ಪಾಪುಗೆ ಏನೂ ಆಗಿಲ್ಲ. ಪ್ರೆಸೆಂಟ್ ಈಗ ಅವ್ರ ಮಕ್ಕಳು ಸಮೇತ ಬಂದಿದ್ರು. ಮಕ್ಕಳು ಸಮೇತ ಬಂದಿದೆ ಸರ್. ಮಕ್ಳಿಗೆ ಏನಾಗಿಲ್ಲ ಸರ್. ಮಕ್ಳಿಗೆ ಏನಾಗಿಲ್ಲ ಸರ್. ಓಕೆ, ಅಂದರೆ ಅವರು ನಿಮ್ಮ ಮನೆಗೆ ಬಂದಿದ್ದ ಅಥವಾ ಏನೋ? ಮನೆಗೇನು ಬಂದಿರಲಿಲ್ಲ ಸರ್. ಎಕ್ಸಾಕ್ಟ್ ಬಂದಿದ್ದ ವಿಷಯ ಗೊತ್ತಿರಲಿಲ್ಲ. ನಮ್ಮ ಅಣ್ಣವ್ರು ಈಗ ಜಸ್ಟ್ ರಿಟರ್ನ್ ಹೊರಡ್ತಾ ಇದ್ರಂತೆ. ಅಷ್ಟೊತ್ತಿಗೆ ಈ ಥರ ಸ್ಫೋಟ ಆಗಿದೆ. ಜೊತೆಗೆ ಇಲ್ಲೇ ಇದ್ರಂತೆ ಮಕ್ಕಳು. ಹೌದು, ಇಬ್ಬರು ಪಾಪು, ಒಂದು ಚಿಕ್ಕ ಪಾಪು, ಒಂದು 8 years ಹಾಂ ಸರ್. ಇಬ್ಬರು ಜೊತೆಲೇ ಇದ್ರು. ಬಟ್ ನಿಮ್ಮ ಮಕ್ಕಳು ನೋಡಿದ್ರಾ ಈಗ? ಸರ್ ನೋಡಿದ್ವಿ, ಮಾತಾಡ್ಸ್ಕೊಂಡೇ ಬಂದ್ವಿ ಸರ್. ಏನೂ ಆಗಿಲ್ಲ ಸರ್. ಲಕ್ಷ್ಮಿ ಅವ್ರ ಸ್ಥಿತಿ ಹೆಂಗಿದೆ ಸರ್? ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಹುಡುಕ್ತಾ ಇದ್ದೀನಿ. ಇಲ್ಲೆಲ್ಲ KRS ಅಡ್ಮಿಟ್ ಮಾಡಿದಾರಂತೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್. ಅವ್ರು ಬರ್ತಾ ಇದ್ದಾರೆ ಪ್ರಾಪರ್ ಬೆಂಗಳೂರಿಂದ ಈಗ. ಬಟ್ ಇವ್ರು ಮಾತ್ರ ಬಂದಿದ್ದು, ಮಕ್ಕಳು ಮಾತ್ರ ಬಂದಿದ್ದು ಸರ್. ಹಾಲಿಡೇ ಇತ್ತು ಅಂತ ಅವ್ರಿಗೆ. ಇವತ್ತು ಕಂಪ್ನಿಲಿ ರಜಾ ಕೊಡಲ್ಲ ಸರ್. ಇವತ್ತು ಕೆಲಸ ಡ್ಯೂಟಿ ಇತ್ತು, ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ. ಹಾಂ ಸರ್, ಆರಾಮಾಗಿದ್ದಾರೆ. ಅದು ಗಾಬರಿ ಆಗಿದ್ದಾರೆ ಸರ್. ಫುಲ್ ಅಮ್ಮ ಬೇಕು ಸರ್. ನಮ್ಮ ಅಣ್ಣ ಫೋನ್ ಮಾಡಿದ್ರು, ಹಿಂಗೆ ನಮ್ಮ ಪಾಪು